ನನ್ನ ಹೆಸರು ಜಗದೀಶ್ ಕವಿ ಅಂತೇಳಿ. ನಮ್ಮೂರು ಭದ್ರಾವತಿ. ನಮ್ಮ ಫರ್ಮ್ ಹೆಸರು ಕೊಟ್ಟರೇಶ್ವರ ಟ್ರಾನ್ಸ್ಪೋರ್ಟ್ ಕಂಪನಿ. ನಾವು KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ಗೆ ಕಾಂಟ್ರಾಕ್ಟರ್ ಆಗಿದ್ದೀವಿ. ನಾವು 4-5 ಒಕ್ಕೂಟಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಕಳೆದ 2 ತಿಂಗಳಿಂದ CNG ಯೂಸ್ ಮಾಡ್ತಾಯಿದ್ದೀವಿ. ANG ಪ್ರಥಮ ಅವರು ಮೈಸೂರಿನಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡಿದ್ವಿ. ಆವಾಗ ಅವರೆಲ್ಲನೂ ಎಕ್ಸ್ಪ್ಲೈನ್ ಮಾಡಿದರು. ಕಾಸ್ಟ್ ವೈಸು, ಡಿಸ್ಕೌಂಟು ಎಲ್ಲ ಕೊಡೋದು ನೋಡಿ ನಾವು ಪ್ರಭಾವಿತರಾಗಿ CNG ಕನ್ವರ್ಷನ್ ಮಾಡಿದ್ವಿ. ಇದರಿಂದ ತುಂಬ ಬೆನಿಫಿಟ್ ಇದೆ ಅಂತ ತಿಳಿದು ಬಂತು. ಹಾಗಾಗಿ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ನಮಗೆ 8ರಿಂದ 10 ದಿವಸದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದರು. 8 ದಿವಸದೊಳಗೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈ RTO ಕನ್ವರ್ಷನ್ನು ಅದನ್ನೆಲ್ಲ ANG ಪ್ರಥಮ ಅವರೇ ಎಲ್ಲ ಹ್ಯಾಂಡ್ಲ್ ಮಾಡಿದ್ದಾರೆ. ಏನೂ ಪ್ರಾಬ್ಲಮ್ ಆಗಿಲ್ಲ. ಡೀಸೆಲಿಂದ CNG ಕನ್ವರ್ಷನ್ನಿಗೆ ಒಂದು 8ರಿಂದ 10 ದಿವಸ ಬೇಕು ಅಂತ ಹೇಳಿದರು. 8 ದಿವಸದೊಳಗೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರೇ RTOದಿಂದ ಕನ್ವರ್ಷನ್ನು ಎಲ್ಲ ಕೆಲಸಗಳನ್ನು ಅವರೇ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇದು ಕನ್ವರ್ಷನ್ ಮಾಡಿದ ಮೇಲೆ ಕಾಸ್ಟ್ ವೈಸು ಭಾರಿ ಚೀಪಾಗಿದೆ. ಮೊದಲು ನಮ್ಮ ಗಾಡಿ ಡೀಸೆಲಲ್ಲಿ 4 ಕಿಲೋಮೀಟ್ರ್ ಬರ್ತಾಯಿತ್ತು. ಈಗ 5ರಿಂದ 5.2 ಕಿಲೋಮೀಟ್ರ್ ಕೊಡುತ್ತೆ. ಇದರಿಂದ ನಮಗೆ ಒಂದು 20% ಫ್ಯೂಯಲ್ ಕಾಸ್ಟು ಸೇವ್ ಆಗುತ್ತೆ. ಆಮೇಲೆ ಇದು ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು ಎಲ್ಲ ಚೇಂಜ್ ಮಾಡೋದೆಲ್ಲ ತಪ್ಪಿದೆ. ಒಂದು 20,000 ಒಂದ್ಸರಿ ಪ್ಲಗ್ ಚೇಂಜ್ ಮಾಡೋದು ಅಷ್ಟು ಮಾತ್ರ ಇದೆ. ಪ್ರೊಸೆಸ್ಸು ಏನು ಕಷ್ಟ ಅನಿಸಿಲ್ಲ, ಚೆನ್ನಾಗಿದೆ ಎಲ್ಲವೂ. ಮೊಟ್ಟ ಮೊದಲಾಗಿ ಡೀಸೆಲ್ ವೆಹಿಕಲಲ್ಲಿ ತುಂಬ ಕಳ್ತನ ಆಗ್ತಾಯಿತ್ತು. ಈ CNG ಬಂದ ಮೇಲೆ ಕಳ್ತನ ಪ್ರಶ್ನೆನೇ ಬರೋಲ್ಲ. ಯಾಕೆಂದರೆ ಇದನ್ನು ಕಳ್ತನ ಮಾಡೋಕ್ಕೆ ಆಗಲ್ಲ. ಒಂದು. ಎರಡನೇದು, ಇದು ನೇಚರ್ ಫ್ರೆಂಡ್ಲಿ ಆಗಿದೆ. ನಮ್ಮದು ಪರಿಸರ ಹಾಳಾಗಲ್ಲ. ಇದು ಹಾಗಾಗಿ ಇದನ್ನು ನಾನು ಭಾರಿ ಇಷ್ಟಪಟ್ಟು ನಾವು ಮಾಡಿಸಿದ್ದೀವಿ. ಆಮೇಲೆ ರೇಟ್ ವೈಸು, ಕಾಸ್ಟ್ ವೈಸು ಎಲ್ಲ ಚೀಪ್ ಇದೆ. ಮೇಂಟೆನೆನ್ಸು ಭಾರಿ ಚೀಪಾಗಿದೆ. ಎಲ್ಲ ರೀತಿಯಿಂದ ಇದೆ ಅನುಕೂಲ ಅಂತೇಳಿ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ.